ಲೋಕಸಭೆಯ ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿಗೆ ಶಾಕ್ ಎದುರಾಗಿದೆ. ಇವತ್ತು ಬಿಜೆಪಿಗೆ ಮುದ್ದಹನುಮೇಗೌಡ ಗುಡ್ ಬೈ ಹೇಳ್ತಾ ಇದ್ದಾರೆ. ಸಂಜೆ 4ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಸಚಿವ ಜಿ ಪರಮೇಶ್ವರ್, ಉಸ್ತುವಾರಿ ಸಚಿವ ಹಾಸನದ ಉಸ್ತುವಾರಿ ಸಚಿವ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಮ್ಮುಖದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಮರಳಿ ಸೇರ್ಪಡೆ ಆಗ್ತಾ ಇದ್ದಾರೆ. ಮುದ್ದಹನುಮೇಗೌಡರು ಬರ್ತಾರಾ ಇಲ್ವಾ, ಸೇರ್ಪಡೆ ಆಗ್ತಾರಾ ಇಲ್ವಾ, ಅನೇಕ ವಿರೋಧಾಭಾಸಗಳು ಕೂಡ ಇತ್ತು. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಹಾಗಾದರೆ ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಟಿಕೆಟ್ ಪಕ್ಕಾನ? ಕಳೆದ ಬಾರಿ ಮೈತ್ರಿಯ ಕಾರಣಕ್ಕಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ದೇವೇಗೌಡರು ಲೋಕಸಭೆ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಕಾರಣಕ್ಕಾಗಿ ಮುದ್ದಹನುಮೇಗೌಡರು ಅನಿವಾರ್ಯವಾಗಿ ಬಿಜೆಪಿಗೆ ಹೋಗಬೇಕಾಯಿತು. ಈಗ ಅಗೇನ್ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾದರೆ ಅನೇಕ ಆಕಾಂಕ್ಷಿಗಳ ನಡುವೆ, ಯಾಕಂದರೆ ಅಲ್ಲಿ ತುಮಕೂರಿನಿಂದ ಆಕಾಂಕ್ಷಿಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದರು. ಮುರಳೀಧರ್ ಹಾಲಪ್ಪ ಪ್ರಬಲ ಆಕಾಂಕ್ಷಿಯಾಗಿದ್ದರು. ನಿಕೇತ್ ರಾಜ್ ಮೌರ್ಯ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಇದೀಗ ನಿಕೇತ್ ರಾಜ್ ಮೌರ್ಯ ಹಾಗೂ ಹಾಲಪ್ಪ ಆಚಾರ್, ಮುರಳೀಧರ್ ಹಾಲಪ್ಪ ಮತ್ತು ನಿಕೇತ್ ರಾಜ್ ಹೊರತಾಗಿಯೂ ಕೂಡ ಮುದ್ದಹನುಮೇಗೌಡರನ್ನ ಪಕ್ಷಕ್ಕೆ ಕರೆತರ್ತಾ ಇದ್ದಾರೆ. ಅಂದರೆ ಟಿಕೆಟ್ ಅವರಿಗೆ ಕನ್ಫರ್ಮಾ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಮುದ್ದಹನುಮೇಗೌಡರು ವಾಪಸ್ ಬರ್ತಾರೆ ಅಂದರೆ ಅದರಲ್ಲಿ ಡೌಟೇ ಇಲ್ಲ, ಅವರೇ ಅಭ್ಯರ್ಥಿ ಅಂತ ಹೇಳಿ. ಇನ್ನುಳಿದಂಥ ಆಕಾಂಕ್ಷಿಗಳ ಕಥೆ ಏನು ಹಾಗಾದ್ರೆ ಅಂತ? ಎಸ್ ದಶರಥ್, ಹಲವು ದಿನಗಳಿಂದ ಸಾಕಷ್ಟು ರೀತಿಯಾಗಿ ಏನು ಮುದ್ದಹನುಮೇಗೌಡರು ಬಿಜೆಪಿನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆಗೆ ಇವತ್ತು ಸುಖಾಂತ್ಯ ಕಾಣುವಂತ ದಿನ ಕೂಡ ಬಂದಿದೆ ಅಂತ ಕೂಡ ಹೇಳ್ಬೋದು. ಇಂದು ಅಧಿಕೃತವಾಗಿ ಸುಮಾರು 4 ಗಂಟೆಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯ 2 ಸಚಿವರು ಮತ್ತೆ ಇರ್ತಕ್ಕಂಥ ಮಾಜಿ ಮತ್ತೆ ಹಾಲಿ ಶಾಸಕರ ಒಂದು ಸಮ್ಮುಖದಲ್ಲಿ 100 ಜನ ಕಾರ್ಯಕರ್ತರೊಂದಿಗೆ ಇವತ್ತು ಏನು ಬಿಜೆಪಿಗೆ ಈಗಾಗಲೇ ಕೂಡ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಧಿಕೃತವಾಗಿ 4 ಗಂಟೆಗೆ ಸೇರ್ಪಡೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅವರ ಒಂದು ಸೇರ್ಪಡೆ ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದಷ್ಟು ವಿರೋಧ ಕೂಡ ಜಿಲ್ಲೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕೂಡ ಮುರಳೀಧರ್ ಹಾಲಪ್ಪ ಅವರ ಒಂದು ನಿವಾಸದಲ್ಲಿ ಒಂದು ಗೌಪ್ಯ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಮುರಳೀಧರ್ ಹಾಲಪ್ಪ ಅವರು ಈಗಾಗಲೇ ಕೂಡ ನೀವು ಹೇಳಿದ ರೀತಿಯಲ್ಲಿ ಪ್ರಬಲ ಆಕಾಂಕ್ಷಿ ಕೂಡ ಅವರು ಆಗಿದ್ರು. ನಿಖಿತ್ ರಾಜ್ ಮೌರ್ಯ ಮತ್ತೆ ಗೌರಿಶಂಕರ್ ಹೆಸರು ಕೂಡ ಕ್ಷೇತ್ರದಲ್ಲಿ ತೇಲಾಡ್ತಾ ಇತ್ತು. ಇದರ ಒಂದು ಮಧ್ಯದಲ್ಲಿ ಮತ್ತೊಂದು ಕಡೆಯಾಗಿ ಈಗಾಗಲೇ ಕೂಡ ಏನು ಪಕ್ಷ ಸೇರ್ಪಡೆಗೂ ಮುಂಚಿತವಾಗ್ಲೂ ಕೂಡ ರಾಜಣ್ಣನವರು ಮುದ್ದಹನುಮೇಗೌಡರು ಕೂಡ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ರು. ಬರುವಂತ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ಗೆ ಮತವನ್ನು ನೀಡಬೇಕು, ಸಿದ್ದರಾಮಯ್ಯನವರ ಏನು 5 ಗ್ಯಾರಂಟಿಗಳ ಯೋಜನೆಗಳ ಮುಖಾಂತರ ಮತ್ತೆ ಈ ಲೋಕಸಭಾ ಚುನಾವಣೆ ಗೆಲ್ತೀವಿ, ಮುದ್ದಹನುಮೇಗೌಡರೇ ಬಹುಶಃ ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋ ಒಂದು ಸೂಚನೆಯನ್ನು ಕೂಡ ರಾಜಣ್ಣ ಮತ್ತೆ ರಾಜೇಂದ್ರ ಅವರು ಇಬ್ರು ಕೂಡ ಕೊಟ್ಟಿದ್ರು. ಮತ್ತೊಂದು ಕಡೆಯಾಗಿ ಒಳಗಡೆ ಕೂಡ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ರು. ಬಹುತೇಕವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋ ಒಂದು ಹಿನ್ನೆಲೆಯಲ್ಲಿ ಕ್ಯಾಂಡಿಡೇಟ್ ಅವರೇ ಕೂಡ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಇಲ್ಲಾಗುವಂತ ಭಿನ್ನಮತ ಸ್ಫೋಟವನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಶಮನವನ್ನ ಮಾಡ್ಕೊಳ್ಳುತ್ತೆ, ಜೊತೆಗೆ ಅದರ ಒಳ ಇಟ್ಟು ಅಂದ್ರೆ ನೀವು ನಿಖಿತ್ ಮೋದಿ ಆಗ್ಬೋದು, ಮುರಳೀಧರ್ ಹಾಲಪ್ಪ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಸಾಕಷ್ಟು ದಿನಗಳಿಂದ ನಡೀತಾ ಇದ್ದಂತ ಏನು ಅವ್ರನ್ನ ಪಕ್ಷಕ್ಕೆ ಕರ್ಕೊಳ್ಬೇಕು ಅನ್ನೋ ಒಂದು ಸ್ಟ್ರಾಟಜಿ ಮುಖಾಂತರ ಏನು ಕಸರತ್ತೇನು ನಡೀತಿತ್ತು, ಆ ಒಂದು ಕಸರತ್ಗೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕೂಡ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು. ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ, ಆದ್ರೆ ಯಾವುದೇ ರೀತಿಯಾದಂತ ಅವರು ಡಿಮ್ಯಾಂಡ್ ಅನ್ನು ಕೂಡ ಇಡಬಾರ್ದು ಅನ್ನೋ ಒಂದು ಷರತ್ತನ್ನು ಕೂಡ ಹಾಕಿರ್ತಕ್ಕಂಥದ್ದು. ಒಪ್ಪಿ ಸರ್ವೆನ ಮಾಡ್ತೀವಿ, ಸರ್ವೆ ಆಧಾರಿತವಾಗಿ ಏನಾದ್ರು ಕೂಡ ನಿಮ್ಗೆ ಏನಾದ್ರು ಕೂಡ ಹೆಚ್ಚಿನ ಒಲವು ಬಂತು ಅಂದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ TV5ಗೆ ಏನು ಬಲ ಮೂಲಗಳಿಂದ ಕಾಂಗ್ರೆಸ್ ತಿಳಿಸಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.